solve the following system of inequalities graphically. Here we are given two inequalities. First inequality is 2x plus y is greater than or equal to 8. And the second one is x plus 2y is greater than or equal to 10. Solution. Let 2x plus y greater than or equal to 8 be inequality 1 and x plus 2y greater than or equal to 10 be inequality 2. ಈಗ ಫಸ್ಟ್ ಟು ಡ್ರಾ ಲೈನ್. ಸೊ ಈ ರೀತಿ ಕ್ವಶನ್ಗಳನ್ನ ಆಲ್ರೆಡಿ ಭಾಳಷ್ಟು ಸಾಲ್ವ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಿದ್ದೀನಿ. ಟು ಡ್ರಾ ಲೈನ್. ಸೊ ಇನ್ ಆರ್ಡರ್ ಟು ಡ್ರಾ ಲೈನ್ we have to consider the equations corresponding to the inequalities. Therefore consider 2x plus y equal to 8 and corresponding to this inequality we have to consider x plus 2y equal to 10. Now in order to draw the line we should find the points. So x y x comma y. If x is 0 then y will be 8. So ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಬೇಕಿದ್ರೆ. ಇಲ್ಲಿ x 0 ಹಾಕಿದಾಗ 2 into 0 0 ಆಗುತ್ತೆ. So 0 plus y means y. So y will be equal to 8. If y is 0, y 0 ಆದರೆ ಈ ಟರ್ಮ್ ವ್ಯಾನಿಷ್ ಆಯಿತು. 2x equal to 8. So 2x equal to 8 ಆದರೆ 2 1s are 2 4s are. So x will be equal to 4. Therefore the first point will be 0 comma 8 and the second point will be 4 comma 0. Okay. ಈಗ ಅದೇ ರೀತಿ ಇಲ್ಲೂ ಕೂಡ ಪಾಯಿಂಟ್ಸ್ ನ ಫೈಂಡ್ ಮಾಡೋಣ. ಸೊ ಇಲ್ಲಿ x y x comma y. If x is 0 ಇದು 0 ಆದರೆ 2y equal to 10. So 2y equal to 10 ಆದರೆ 2 1s are 2 5s are. Therefore y will be 5. Point will be 0 comma 5. If y is 0 ಇಲ್ಲಿ 0 ಆದರೆ 2 into 0 ಈ ಟರ್ಮ್ 0 ಆಯಿತು. ಸೊ x plus 0 means x. So x will be equal to 10. ಸೊ ಈ ಪಾಯಿಂಟ್ ಏನಾಗುತ್ತೆ ಅಂತಂದ್ರೆ 10 comma 0. ಈ ಎರಡು ಪಾಯಿಂಟ್ಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಲೈನ್ ನ ಡ್ರಾ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ವಿಲ್ ಕಮ್ ಟು ನೋ ದಟ್ ವಿ ಹ್ಯಾವ್ ಟು ಡ್ರಾ ಡಾರ್ಕ್ ಲೈನ್ ಬಿಕಾಸ್ ಹಿಯರ್ ವಿ ಹ್ಯಾವ್ ಸ್ಲಾಕ್ ಇನ್ಇಕ್ವಾಲಿಟೀಸ್. ಸ್ಲಾಕ್ ಇನ್ಇಕ್ವಾಲಿಟಿ ಅಂತಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಇದೆ. ಸೊ ಈಕ್ವಲ್ ಅಂತ ಬಂದಿರೋದ್ರಿಂದ ನಾವು ಡಾರ್ಕ್ ಲೈನ್ ಅನ್ನ ಡ್ರಾ ಮಾಡಬೇಕು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ರಿ, ಯಾಕಂದ್ರೆ ಲೈನ್ ಡ್ರಾ ಮಾಡುವಾಗ ನಾವು ಡಾರ್ಕ್ ಲೈನ್ ಅನ್ನ ತಗೊಳ್ತೀವಿ. ಈಗ ಏನ್ ಮಾಡೋಣ ಅಂತಂದ್ರೆ ಟು ಫೈಂಡ್ ಸೊಲ್ಯೂಷನ್ ರೀಜನ್, ಇದನ್ನ ಈ ಪಾರ್ಟ್ ಅಲ್ಲಿ ಈ ಕಡೆ ಮಾಡಿಬಿಡ್ತೀನಿ. ಟು ಫೈಂಡ್ ಸೊಲ್ಯೂಷನ್ ರೀಜನ್. To find solution region. In order to find the solution region, we have to consider a point which is not on the line. So here I will consider the origin. ಯಾವುದು ಪಾಯಿಂಟ್ 0 0 ಕನ್ಸಿಡರ್ ಮಾಡ್ತೀನಿ. ಯೂಶಲಿ 0 0 ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಬಟ್ ನಾಟ್ ನೆಸೆಸರಿ. ಇದನ್ನೇ ಕನ್ಸಿಡರ್ ಮಾಡಬೇಕಂತ ರೂಲ್ ಇಲ್ಲ. ನಾವು ಇನ್ಇಕ್ವಾಲಿಟಿ 1 ಇಂಪ್ಲೈಸ್. ಇನ್ಇಕ್ವಾಲಿಟಿ 1 ಏನಾಗುತ್ತೆ ನೋಡಿ, 2 into 0 plus 0 is greater than or equal to 8 ಆಗುತ್ತೆ. So that implies 2 into 0 means 0. 0 plus 0 again 0 is greater than or equal to 8 which is false. So false ಅಂತ ಬಂದಿದೆ. ಹಾಗಾಗಿ ನಾವು ಲೈನ್ ಡ್ರಾ ಮಾಡಿದ್ಮೇಲೆ 0 0 ಯಾವ ಹಾಫ್ ಪ್ಲೇನ್ ಇರುತ್ತೋ ಅದರ ಆಪೋಸಿಟ್ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಓಕೆ, ಸಿಮಿಲರ್ಲಿ ಇನ್ಇಕ್ವಾಲಿಟಿ 2 ಇಂಪ್ಲೈಸ್. ಇನ್ಇಕ್ವಾಲಿಟಿ 2 ನಲ್ಲಿ ಹಾಕಿದಾಗ 0 plus 2 into 0 is greater than or equal to 10. That implies 2 into 0 means 0. So 0 plus 0 again 0 is greater than or equal to 10. It is also false. ಇಲ್ಲೂ ಕೂಡ ನಾವು 0 0 ಇರ್ತಕ್ಕಂಥ ಪ್ಲೇನ್ ಬಿಟ್ಟು ಆಪೋಸಿಟ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಓಕೆ, ಸೊ ಇಷ್ಟ ಆದ್ರೆ ನಮಗೆ ಆಲ್ಮೋಸ್ಟ್ ಎಲ್ಲನೂ ಕ್ಲೋಸ್ ಆಯಿತು. ಈಗ ಏನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದ ಕಾರ್ಟಿಷಿಯನ್ ಪ್ಲೇನ್ ಅಂಡ್ ವಿ ಶುಡ್ ಲೊಕೇಟ್ ದ ಪಾಯಿಂಟ್ಸ್. ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಟು ಡ್ರಾ ದ ಲೈನ್. ಆಮೇಲೆ ಸೊಲ್ಯೂಷನ್ ರೀಜನ್ ಅನ್ನ ಫೈಂಡ್ ಮಾಡಬೇಕು, ಕಾಮನ್ ರೀಜನ್ ಅನ್ನ ಶೇಡ್ ಮಾಡಬೇಕು. ಇಷ್ಟು ನಮಗೆ ಕೆಲಸ ಉಳಿದಿರೋದು. ಓಕೆ, ಈಗ ಇನ್ ಆರ್ಡರ್ ಟು ನೋಡಿ ಎರಡು ಫಾಲ್ಸ್ ಅಂತ ಬಂದಿದೆ, ನೆನ್ಪಿಟ್ಕೊಳ್ರಿ. ಇನ್ ಆರ್ಡರ್ ಟು ಡ್ರಾ ದ ಲೈನ್ ಲೆಟ್ ಅಸ್ ಕನ್ಸಿಡರ್ ದ ಕಾರ್ಟಿಷಿಯನ್ ಪ್ಲೇನ್. ಸೊ ಇಲ್ಲಿ ಕಾರ್ಟಿಷಿಯನ್ ಸಿಸ್ಟಮ್ ಇದೆ ನೋಡಿ. ಇಲ್ಲಿ ನೋಡಿ 0 comma 8 ಅಂದ್ರೆ ವೈ ಆಕ್ಸಿಸ್ ಮೇಲೆ 8 ಬೇಕು, ಇನ್ನು ಎಕ್ಸ್ ಆಕ್ಸಿಸ್ ಮೇಲೆ 10 ವರೆಗೂ ಬೇಕು. 10 ವರೆಗೂ ಇದೆ ಇಲ್ಲಿ. ವೈ ಆಕ್ಸಿಸ್ ಮೇಲೆ ಎಷ್ಟು ಬೇಕು, 8 ವರೆಗೂ ಬೇಕು. ಹಂಗಾಗಿ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ನಾನು. ಸೊ 8 ಅಂದ್ರೆ 10 ವರೆಗೂ ತಗೊಂಡಿದ್ದೀನಿ. ಇದು ಬೇಕಾಗಿಲ್ಲ ನನಗೆ, ನೆಗೆಟಿವ್ ಆಕ್ಸಿಸ್ ಬೇಕಾಗಿಲ್ಲ. ಸೊ ಇದನ್ನ ಒಂಚೂರು ಕಡಿಮೆ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇನೆ
ಕೆಳಗಡೆ ಒಂದಿಷ್ಟು ಕಡಿಮೆ ಮಾಡ್ಕೊಳ್ರಿ. ಓಕೆ ಓಕೆ ಈಗ ಇದನ್ನ ಪೂರ್ತಿ ಕೆಳಗಡೆ ತಗೊಂಡ್ಬಿಡಿ. ಓಕೆ ಒಂದು ನಿಮಿಷ, ಇದೊಂಚೂರು ದೊಡ್ಡದಾಗಿ ಮಾಡೋಣ. Right. So first of all, let us locate the points and draw the line. First point 0, 8, x0, y8. Here we have the point 0, 8. ಆಮೇಲೆ 4, 0, x4, y0. This is the point 4, 0. ಈಗ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಲೈನ್ ಡ್ರಾ ಮಾಡಬೇಕು. ಸೊ ಇದು ಡಾರ್ಕ್ ಲೈನ್ ಆಗಿರಬೇಕು. ಓಕೆ, ಈ ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ಬೇಕು ಮತ್ತು ಈ ಪಾಯಿಂಟ್, ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಲೈನ್ ಬೇಕು ನಮಗೆ. ಓಕೆ, ಲೈಕ್ ದಿಸ್. ಓಕೆ, equation of this line ಇಲ್ಲೇ ಬರೆದು ಬಿಡ್ತೀನಿ ನಾನು. equation of this line is 2x plus y equal to 8. This is the equation of this line. ಈಗ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ 0, 5, 10, 0, x0, y5, x0, y5. This is the point 0, 5. ಓಕೆ, ಆಮೇಲೆ 10, 0, x10, y0. This is the point 10, 0. ಓಕೆ, ಈ ಎರಡು ಲೈನ್ ಇಂದ ಪಾಸ್ ಆಗಿ ಹೋಗೋ ತರ ಈಗ ಒಂದು ಲೈನ್, ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಲೈನ್ ಡ್ರಾ ಮಾಡ್ಬೇಕು ಈಗ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ಬೋತ್ ದ ಪಾಯಿಂಟ್ಸ್. ಓಕೆ, ರೈಟ್. ಈಗ ರೈಟ್ ದ ಈಕ್ವೇಶನ್ ಆಫ್ ದಿಸ್ ಕರೆಸ್ಪಾಂಡಿಂಗ್ ಲೈನ್. ಇದರ ಈಕ್ವೇಶನ್ ಏನಿದೆ, x plus 2y equal to 10. ಈಗ 0, 0 ಇರೋದು ಎಲ್ಲಿದೆ ಅಂತಂದ್ರೆ 0, 0 ಇಲ್ಲಿ ಕೆಳಗಡೆ ಇದೆ. ಸೊ ಎರಡು ಲೈನ್ ನ ಲೋವರ್ ಹಾಫ್ ಪ್ಲೇನ್ ಅಲ್ಲಿ 0, 0 ಇದೆ. ಸೊ ಫಾಲ್ಸ್ ಅಂತ ಬಂದಿರೋದ್ರಿಂದ ಎರಡು ಲೈನ್ ನ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಸೊ ಈ ಲೈನ್ಗೂ ಕೂಡ ಮೇಲ್ಗಡೆ ಶೇಡ್ ಮಾಡಬೇಕು. ಇನ್ನು ಈ 2x plus y equal to 8 ಅಂತ ಬಂತಲ್ಲ, ಇದ್ರ ಕೂಡ ಈ ಲೈನ್ಗೂ ಕೂಡ ಮೇಲ್ಗಡೆ ಶೇಡ್ ಮಾಡಬೇಕು, ಯಾಕಂದ್ರೆ ಫಾಲ್ಸ್ ಅಂತ ಬಂದಿದೆ. ಹಾಗಾಗಿ ಎರಡಕ್ಕೂ ಕಾಮನ್ ರೀಜನ್ ಯಾವುದು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಈ ರೀಜನ್ ಎರಡು ಲೈನ್ಗಳಿಗೆ ಕಾಮನ್ ಆಗಿರುವಂತ ರೀಜನ್. ದೇರ್ಫೋರ್ ವಿ ಹ್ಯಾವ್ ಟು ಶೇಡ್ ದ ರೀಜನ್ ವಿಚ್ ಈಸ್ ಕಾಮನ್ ಟು ಬೋತ್ ದ ರೀಜನ್ಸ್. ರೈಟ್, ಈಗ ಆ ರೀಜನ್ ಏನು ಮಾಡೋಣ ಅಂತಂದ್ರೆ ಶೇಡ್ ಮಾಡೋಣ. ಸೊ ಆ್ಯಕ್ಚುಲಿ ನಾವು ಈ ರೀಜನ್ ಶೇಡ್ ಮಾಡಬೇಕು. ಇನ್ಫಿನಿಟಿವರೆಗೂ ಇದನ್ನು ನಾವೇನು ಮಾಡಬೇಕಾಗುತ್ತೆ, ಆ್ಯಕ್ಚುಲಿ ಶೇಡ್ ಮಾಡಬೇಕಾಗುತ್ತೆ. ನಾನು ಮಾತ್ರ ಇಷ್ಟು ನಿಮಗೆ ತೋರಿಸ್ತಿದ್ದೀನಿ. ಓಕೆ, ದಿಸ್ ಈಸ್ ದ ರೀಜನ್ ವಿಚ್ ವಿ ಹ್ಯಾವ್ ಟು ಶೇಡ್. Similarly, we shall solve the next question, that is x plus y is less than or equal to 8. And next one, y is greater than x and x is greater than or equal to 0. Let x plus y is less than or equal to 9, call it as inequality 1. Y is greater than x, call it as inequality 2. And x is greater than or equal to 0, call it as inequality 3. ಈಗ ಫಸ್ಟ್ ಪಾರ್ಟ್ ಏನು ಮಾಡಬೇಕು, ಟು ಡ್ರಾ ಲೈನ್.
to draw line. So in order to draw line, we have to consider the equations. Consider equations, that is x plus y equal to 9, and here y equal to x, y equal to x, and the third one is x equal to 0. x equal to 0 ಅಂತಂದ್ರೆ y axis ಅಷ್ಟೇನೆ, y axis. So x is greater than or equal to 0 ಅಂತಂದ್ರೆ ರೈಟ್ ಸೈಡ್ ಆಫ್ y axis ಅಂತ ಅಷ್ಟೇನೆ. ಓಕೆ, ಇಲ್ಲಿ ಪಾಯಿಂಟ್ಸ್ ಅನ್ನು ಲೊಕೇಟ್ ಮಾಡಬೇಕು ಈಗ. ಸೊ ವಿ ಹ್ಯಾವ್ ಟು ಫೈಂಡ್ ದ ಪಾಯಿಂಟ್ಸ್ x, y. If x is 0, y will be 9, therefore the point will be 0, 9. If y is 0, x will be 9, therefore the point will be 9, 0. ಇಲ್ಲಿ ಏನಾಗುತ್ತೆ ಅಂತಂದ್ರೆ x ಮತ್ತು y ಗಳು ಸೇಮ್ ಇರ್ತವೆ. If x is 0, y will be 0, therefore 0, 0. If x is, say for example 5, y will also be 5. So x 5 ಇದ್ರೆ y 5 ಇರ್ತದೆ, y 5 ಇದ್ರೆ x 5 ಇರುತ್ತೆ, ಯಾಕಂದ್ರೆ y is equal to x. Therefore the point will be 5, 5. ಇದಕ್ಕೆ ಯಾವುದೇ ಪಾಯಿಂಟ್ಸ್ ನ ಫೈಂಡ್ ಮಾಡುವಂತ ಅವಶ್ಯಕತೆ ಇಲ್ಲ. x equal to 0 ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ y axis. So y axis ಎ ಲೈನ್. ಓಕೆ, ರೈಟ್. ಈಗ ಟು ಫೈಂಡ್ ಸೊಲ್ಯೂಷನ್ ರೀಜನ್ ಅದನ್ನ ಇಲ್ಲೇ ಮಾಡ್ತೀನಿ. ಟು ಫೈಂಡ್ ಸೊಲ್ಯೂಷನ್ ರೀಜನ್ ಅದನ್ನ ಬರ್ಕೊಳ್ರಿ. ಈಗ ಯಾವ ಪಾಯಿಂಟ್ ಕನ್ಸಿಡರ್ ಮಾಡೋಣ ಅಂತಂದ್ರೆ 0, 0 ಬೇಡ, ಯಾಕಂದ್ರೆ 0, 0 y ಈಕ್ವಲ್ ಟು ಎಕ್ಸ್ ಲೈನ್ ಮೇಲೂ 0, 0 ಇದೆ, ಆಮೇಲೆ x ಈಕ್ವಲ್ ಟು 0 ಇದೆಯಲ್ಲ ಇದ್ರ ಮೇಲೂ ಕೂಡ 0, 0 ಪಾಯಿಂಟ್ ಲೈ ಆಗಿರೋದ್ರಿಂದ 0, 0 ಬೇಡ. 0, 0 ಬಿಟ್ಟು ಬೇರೆ ಪಾಯಿಂಟ್ ತಗೊಳ್ಳೋಣ. ಬೇರೆ ಪಾಯಿಂಟ್ ಯಾವ್ದು ತಗೊಳ್ತೀನಿ ನಾನು ಅಂತಂದ್ರೆ 2, 3 ತಗೊಳ್ಳೋಣ. ಓಕೆ, ಸೊ ಕನ್ಸಿಡರ್ ದ ಪಾಯಿಂಟ್ ಯಾವುದು ಅಂತಂದ್ರೆ 2, 3. 2, 3 ಪಾಯಿಂಟ್ ತಗೊಳ್ಳೋಣ. ಇನ್ಇಕ್ವಾಲಿಟಿ 1 ಇಂಪ್ಲೈಸ್ ಇನ್ಇಕ್ವಾಲಿಟಿ 1 ನೋಡಿ, x ಪ್ಲೇಸ್ ಅಲ್ಲಿ 2 ಹಾಕ್ಬೇಕು, y ಪ್ಲೇಸ್ ಅಲ್ಲಿ 3 ಹಾಕ್ಬೇಕು. ಶೇಡ್ ಮಾಡಬೇಕಾದ್ರೆ ಈ 2, 3 ನ ನೋಡಿನೇ ನಾವೇನ್ ಮಾಡಬೇಕು ಅಂತಂದ್ರೆ ಸೊಲ್ಯೂಷನ್ ರೀಜನ್ ನ ಐಡೆಂಟಿಫೈ ಮಾಡಬೇಕು. ಓಕೆ, x 2, y 3 ಹಾಕಿದ್ರೆ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ದಟ್ ಇಂಪ್ಲೈಸ್ 2 + 3 ಇಟ್ ಈಸ್ 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9, ವಿಚ್ ಈಸ್ ಟ್ರೂ. ನೋಡಿ, ಇನ್ಇಕ್ವಾಲಿಟಿ 1 ಏನ್ ಬಂತು, ಟ್ರೂ ಅಂತ ಬಂತು. ಅಂದ್ರೆ 2, 3 ಯಾವ ಹಾಫ್ ಪ್ಲೇನ್ ಅಲ್ಲಿ ಇರುತ್ತೋ ಅದೇ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು, ಒಂದೇದ್ದು. ಇನ್ನು ಇನ್ಇಕ್ವಾಲಿಟಿ 2 ನೋಡಿ, y ಈಸ್ ಗ್ರೇಟರ್ ದೆನ್ x ಅಂತ ಇದೆ. y ಅಂತಂದ್ರೆ ಇಲ್ಲಿ 3 ಗ್ರೇಟರ್ ದೆನ್ x ಅಂತಂದ್ರೆ 2, 3 ಈಸ್ ಗ್ರೇಟರ್ ದೆನ್ 2 ಅಂತ ಬಂತು. ದಿಸ್ ಈಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಸೊ ಇಲ್ಲೂ ಕೂಡ ಏನ್ ಮಾಡಬೇಕು, 2, 3 ಯಾವ ಹಾಫ್ ಪ್ಲೇನ್ ಅಲ್ಲಿ ಇರುತ್ತೋ ಅದನ್ನೇ ಶೇಡ್ ಮಾಡಬೇಕು. ಇನ್ನು ಥರ್ಡ್ ಇನ್ಇಕ್ವಾಲಿಟಿ ಏನಿದೆ, x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಇದೆ. ಇಲ್ಲಿ x ಅಂತಂದ್ರೆ 2, ಸೊ 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇದು ಕೂಡ ಟ್ರೂ ಅಂತ ಬಂತು. ಸೊ ಈಗ 2, 3 ಯಾವ ಹಾಫ್ ಪ್ಲೇನ್ ಇರುತ್ತೋ ಅದೇ ಹಾಫ್ ಪ್ಲೇನ್ ಅನ್ನೇ 3 ಲೈನ್ ಕರೆಸ್ಪಾಂಡಿಂಗ್ ಆಗಿ ಶೇಡ್ ಮಾಡಬೇಕು. ಇನ್ನು ಲೈನ್ ಡ್ರಾ ಮಾಡುವಾಗ x ಪ್ಲಸ್ y ಈಕ್ವಲ್ ಟು 9 ಇದನ್ನ ಡಾರ್ಕ್ ಲೈನ್ ಡ್ರಾ ಮಾಡಬೇಕು. y ಈಕ್ವಲ್ ಟು x ಲೈನ್ ಡಾಟೆಡ್ ಲೈನ್ ಡ್ರಾ ಮಾಡಬೇಕು, ಯಾಕಂದ್ರೆ y ಈಸ್ ಗ್ರೇಟರ್ ದನ್ x ಅಂತ ಬಂದಿದೆ, ಈಕ್ವಲ್ ಇಲ್ಲ. ಆಮೇಲೆ x ಈಕ್ವಲ್ ಟು 0 ಅಂದ್ರೆ y ಆಕ್ಸಿಸ್ ಡಾರ್ಕ್ ಲೈನ್ ಇರಬೇಕು. ಓಕೆ, ಸೊ ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ನಾವೇನ್ ಮಾಡಬೇಕು ಅಂತಂದ್ರೆ ಈಗ ಲೈನ್ ಡ್ರಾ ಮಾಡಿ ಪಾಯಿಂಟ್ಸ್ ನ ಲೊಕೇಟ್ ಮಾಡಬೇಕು, ಲೈನ್ ಡ್ರಾ ಮಾಡಬೇಕು, ಆಮೇಲೆ ಶೇಡ್ ಮಾಡಬೇಕು. ಸೊ ಲೆಟ್ ಅಸ್ ಟೇಕ್ ದ ಕಾರ್ಟಿಷಿಯನ್ ಪ್ಲೇ. ಇಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಮೇಲೆ 9 ವರೆಗೂ ಬೇಕು. ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ 9 ವರೆಗಿದೆ, ವೈ ಆಕ್ಸಿಸ್ ಮೇಲೆ ಇಲ್ಲ. ಸೊ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಿದ್ದೀನಿ ನಾನು 9 ವರೆಗೂ ಅಂತಂದ್ರೆ ಲೆಟ್ ಅಸ್ ಟೇಕ್ ಅಪ್ ಟು 10. ಓಕೆ, 10 ವರೆಗೂ ತಗೋಣ. ನೆಗೆಟಿವ್ ವ್ಯಾಲ್ಯೂಸ್ ಬೇಡ. ಓಕೆ, ನೆಗೆಟಿವ್ ವ್ಯಾಲ್ಯೂಸ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ, ಗ್ರಿಡ್ಸ್ ಇರಲಿ. ಓಕೆ, ಈಗ ನೋಡಿ, ಓಕೆ, ಫಸ್ಟ್ ಯಾವುದು ಅಂದ್ರೆ 0, 9, x0 y9. ದಿಸ್ ಈಸ್ ದ ಪಾಯಿಂಟ್ 0, 9. ಓಕೆ, ಇನ್ನು 9, 0, x9 y0. ದಿಸ್ ಈಸ್ ದ ಪಾಯಿಂಟ್ 9, 0. ಈ ಎರಡು ಲೈನ್ ಇಂದ ಹೋಗೋ ತರ ಡಾರ್ಕ್ ಲೈನ್ ನ ಡ್ರಾ ಮಾಡಬೇಕು. ಓಕೆ, ಡಾಟೆಡ್ ಲೈನ್ y = x. ಸೊ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಯಾವ ಲೈನ್ ಡ್ರಾ ಮಾಡಿದೀವಿ, ಇಲ್ಲಿ ಡಾರ್ಕ್ ಲೈನ್ ನ ಡ್ರಾ ಮಾಡಿದ್ದೀವಿ. ಓಕೆ, ಎಸ್. ಈಕ್ವೇಶನ್ ಆಫ್ ದಿಸ್ ಲೈನ್ ಈಸ್ x ಪ್ಲಸ್ y = 9. ಇದು. ಇನ್ನು y = x. ಇಲ್ಲಿ ಪಾಯಿಂಟ್ಸ್ ಯಾವುದು, 0, 0, 5, 5. ಸೊ ದಿಸ್ ಈಸ್ ದ ಪಾಯಿಂಟ್ 0, 0.
ಇನ್ನೊಂದು 5,5 ಇಲ್ಲಿ 5 ಇದೆ, ಇಲ್ಲೊಂದು 5 ಇಲ್ಲಿದೆ ನೋಡ್ರಿ, 5,5. ದಿಸ್ ಈಸ್ ದ ಪಾಯಿಂಟ್ 5,5. ಇಲ್ಲಿ ಡಾಟೆಡ್ ಲೈನ್ ಡ್ರಾ ಮಾಡಬೇಕು, ಯಾಕಂದ್ರೆ ಈಕ್ವಲ್ ಇಲ್ಲ, ಹಾಗಾಗಿ ವಿ ಹ್ಯಾವ್ ಟು ಡ್ರಾ ಡಾಟೆಡ್ ಲೈನ್. 0, 0 ಇಂದ ಪಾಸ್ ಆಗಿ ಹೋಗ್ಬೇಕು ಮತ್ತು ಇದು 5, 5 ಇಂದನೂ ಪಾಸ್ ಆಗಿ ಹೋಗ್ಬೇಕು. ಓಕೆ, ಸೊ ಈ ರೀತಿ ಡಾಟೆಡ್ ಲೈನ್ ಅನ್ನ ಡ್ರಾ ಮಾಡಬೇಕು. ಈಕ್ವೇಶನ್ ಆಫ್ ದಿಸ್ ಲೈನ್ ಇದೇನು, y = x. ಈ ಲೈನ್ ಈಕ್ವೇಶನ್ y = x. ಸೊ ಇನ್ನೊಂದು ಏನಿದೆ, x = 0 ಇದೆ, ಅದು ಡಾರ್ಕ್ ಲೈನ್ ಇರಬೇಕು. ಅದು ಯಾವುದು ಅಂತಂದ್ರೆ y ಆಕ್ಸಿಸ್ ಏನೆ. ಈ y ಆಕ್ಸಿಸ್ ಯಾವುದು ಅಂತಂದ್ರೆ x = 0 ಲೈನ್. ಈಗ ಶೇಡ್ ಮಾಡಬೇಕು. ಶೇಡ್ ಮಾಡೋದಕ್ಕೆ ನಾವು ರೆಫರೆನ್ಸ್ ಪಾಯಿಂಟ್ ಆಗಿ ಯಾವ್ದು ತಗೊಂಡಿದ್ದೀವಿ ಅಂತಂದ್ರೆ 2,3 ತಗೊಂಡಿದ್ದೀವಿ. ಇಲ್ಲಿದೆ ನೋಡ್ರಿ 2,3. 2,3 ಎಲ್ಲಿದೆ ಅಂದ್ರೆ x to y3 ಇಲ್ಲಿದೆ ನೋಡ್ರಿ, x to y3. ಈ ಪಾಯಿಂಟ್ ನ ರೆಫರೆನ್ಸ್ ಆಗಿ ಇಟ್ಕೊಂಡೆ ನಾವೇನ್ ಮಾಡ್ಬೇಕು, ಈಗ ಶೇಡ್ ಮಾಡಬೇಕು. ಈಗ 3 ಲೈನ್ ತಗೊಂಡ್ರೆ ಟ್ರೂ ಅಂತಾನೆ ಬಂದಿದೆ. x + y = 9 ಅಂತ ಬಂದಾಗ ಈ 2,3 ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಸೊ ಟ್ರೂ ಅಂತ ಬಂದಿರೋದ್ರಿಂದ ಈ ಲೋವರ್ ಹಾಫ್ ಪ್ಲೇನ್ ಅನ್ನೇ ಶೇಡ್ ಮಾಡಬೇಕು. ಸೊ ಕೆಳಗಡೆ ಶೇಡ್ ಮಾಡಬೇಕು ಈ ಲೈನ್. ಆಮೇಲೆ y = x ಲೈನ್ ತಗೊಂಡಾಗ ಅವಾಗಲೂ ಟ್ರೂ ಅಂತಾನೆ ಬಂದಿದೆ, ಬಟ್ ಈ ಲೈನ್ ಕರೆಸ್ಪಾಂಡಿಂಗ್ ಆಗಿ ನೋಡಿದಾಗ ಈ ಪಾಯಿಂಟ್ ಅಪ್ಪರ್ ಹಾಫ್ ಪ್ಲೇನ್ ಇದೆ, ಸೊ ಮೇಲ್ಗಡೆ ಶೇಡ್ ಮಾಡಬೇಕು. ಈ ಲೈನ್ ಕೆಳಗಡೆ ಶೇಡ್ ಮಾಡಬೇಕು, ಹಾಗಾಗಿ ಈ ಪಾರ್ಟ್ ಅಲ್ಲಿ ಶೇಡ್ ಮಾಡಂಗಿಲ್ಲ. ಸೊ ಈ ಲೈನ್ ನ ಮೇಲ್ಗಡೆ ಶೇಡ್ ಮಾಡಬೇಕು. ಆಮೇಲೆ x = 0 ಲೈನ್ ಅಂದ್ರೆ y ಆಕ್ಸಿಸ್ ತಗೊಂಡಾಗ ಅಲ್ಲೂ ಕೂಡ ಟ್ರೂ ಅಂತ ಬಂದಿದೆ. y ಆಕ್ಸಿಸ್ ನ ರೈಟ್ ಸೈಡ್ ಈ ಪಾಯಿಂಟ್ ಇರೋದ್ರಿಂದ ಇಲ್ಲಿ ರೈಟ್ ಸೈಡ್ ರೈಟ್ ಹಾಫ್ ಪ್ಲೇನ್ ನ ಶೇಡ್ ಮಾಡಬೇಕು. ಸೊ ಇದ್ರ ಕೆಳಗಡೆ ಶೇಡ್ ಮಾಡೋ ಹಾಗಿಲ್ಲ, ಹಾಗಾಗಿ ಈ ಪೋರ್ಷನ್ ನ ಶೇಡ್ ಮಾಡಂಗಿಲ್ಲ, ಅದರ ರೈಟ್ ಸೈಡ್ ಶೇಡ್ ಮಾಡಬೇಕು, ಹಾಗಾಗಿ ಲೆಫ್ಟ್ ಪಾರ್ಟ್ ಅಲ್ಲಿ ಶೇಡ್ ಮಾಡಂಗಿಲ್ಲ. ಸೊ ಇಲ್ಲಿ ಟ್ರಯಾಂಗಲ್ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಟ್ರಯಾಂಗಲ್ ಪೋರ್ಷನ್ ಆಕ್ಚುಲಿ ನಾವು ಶೇಡ್ ಮಾಡಬೇಕಾಗಿರೋಂಥ ರೀಜನ್. ಸೊ ಇಲ್ಲಿದೆಯಲ್ಲ, ಈ ಟ್ರಯಾಂಗಲ್ ಅನ್ನ ಏನ್ ಮಾಡಬೇಕು ಅಂತಂದ್ರೆ ಆಕ್ಚುಲಿ ಶೇಡ್ ಮಾಡಬೇಕು. ಈ ಪೋರ್ಷನ್ ನಾವು ಆಕ್ಚುಲಿ ಶೇಡ್ ಮಾಡಬೇಕಾಗಿರೋಂಥದ್ದು. ಎಸ್, ಇಲ್ಲೇನು ಶೇಡ್ ಮಾಡಿದ್ವಲ್ಲ, ಇದು ನಮಗೆ ಬೇಕಾಗಿರೋಂಥ ಶೇಡೆಡ್ ರೀಜನ್.